ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಬೆಣ್ಣೆ ಹಣ್ಣನ್ನು ಯೂಸ್ ಮಾಡಿಕೊಂಡು ಮತ್ತು ಬನಾನವನ್ನು ಯೂಸ್ ಮಾಡಿಕೊಂಡು ನಾನಿಲ್ಲಿ ಸ್ಮೂತಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಬೆಣ್ಣೆ ಹಣ್ಣು ಅಂದರೆ ಅದೇ ಸೇಮ್ ಬಟರ್ ಫ್ರೂಟ್ ಇಲ್ಲ ಅವಕ್ಯಾಡೋನೇ ಹೇಳ್ತಾರೆ, ಅದನ್ನು ಯೂಸ್ ಮಾಡಿಕೊಂಡು ಒಂದು ಹೆಲ್ದಿ ಸ್ಮೂತಿ ರೆಸಿಪಿಯನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಯಾವುದೇ ರೀತಿಯ ಸಕ್ಕರೆಯನ್ನು ಯೂಸ್ ಮಾಡ್ತಾ ಇಲ್ಲ, ಹಾಗೆ ಹಾಲನ್ನು ಸಹ ಯೂಸ್ ಮಾಡ್ತಾ ಇಲ್ಲ. ನಾನಿಲ್ಲಿ ಮೊದಲಿಗೆ 2 ಬೆಣ್ಣೆ ಹಣ್ಣನ್ನು ತಗೊಂಡಿದ್ದೀನಿ. ಇದು ಚೆನ್ನಾಗಿ ಹಣ್ಣಾಗಿದೆ. ಸೊ ಈ ರೀತಿ ಸ್ಪೂನಲ್ಲಿ ಈಸಿಯಾಗಿ ತೆಗಿಬಹುದು. ಈ ರೀತಿ ಸ್ಪೂನಲ್ಲಿ ಎಲ್ಲ ಹಣ್ಣುಗಳನ್ನು ತೆಗೆದು ನಾನು ಒಂದು ಪಾತ್ರೆಗೆ ಹಾಕಿಟ್ಕೊಳ್ತಾ ಇದ್ದೇನೆ. ಇದ್ರ ಜೊತೆಗೆ ನಾನಿಲ್ಲಿ ಇದಕ್ಕೆ 2 ಬಾಳೆಹಣ್ಣನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀವು ಇಲ್ಲಿ ಯಾವುದೇ ಬಾಳೆಹಣ್ಣನ್ನು ಬೇಕಾದರೂ ಯೂಸ್ ಮಾಡಬಹುದು. ಈ ಸ್ಮೂತಿಗೆ ಆ್ಯಕ್ಚುಲಿ ಅದು ರೆಡ್ ಕಲರ್ ಒಂದು ಬಾಳೆಹಣ್ಣು ಬರುತ್ತೆ, ಅದನ್ನು ಹಾಕ್ತಾರೆ. ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ನನ್ನ ಹತ್ರ ಅದು ಏನು ಇರಲಿಲ್ಲ, ಸೊ ನಾನು ಇದ್ದ ಬಾಳೆಹಣ್ಣನ್ನೇ ಹಾಕ್ಕೊಂಡಿದ್ದೀನಿ. ನೀವು ಯಾವ ಬಾಳೆಹಣ್ಣನ್ನು ಬೇಕಾದರೂ ಯೂಸ್ ಮಾಡಬಹುದು. ಬಾಳೆಹಣ್ಣೆಲ್ಲ ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಜೇನುತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಸ್ವೀಟ್ ಬೇಕಲ್ವ, ಅದರಿಂದ ಜೇನುತುಪ್ಪವನ್ನು ಹಾಕ್ಕೊಳ್ತಿದ್ದೇನೆ. ಹಾಗೆ ನಾನಿಲ್ಲಿ 1 ರಿಂದ 1.5 ಲೋಟ ತೆಂಗಿನಕಾಯಿ ರಸವನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಹಾಲನ್ನು ಯೂಸ್ ಮಾಡ್ತಾ ಇಲ್ಲ. ಇದಕ್ಕೆ ಸ್ಮೂತಿ ಸ್ವಲ್ಪ ಸಪ್ಪೆ ಆಗಿಬಿಡುತ್ತೆ, ಸ್ವಲ್ಪ ಸ್ವೀಟ್ ಆದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಜೇನುತುಪ್ಪ ಹಾಗೆ ತೆಂಗಿನಕಾಯಿ ರಸವನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನಿಲ್ಲಿ 3 ರಿಂದ 4 ಖರ್ಜೂರವನ್ನು ತೆಗೆದು ಹಾಕ್ಕೊಳ್ತಾ ಇದ್ದೇನೆ. ಈ ರೀತಿ ಎಲ್ಲ ಒಳಗಡೆ ಸೀಡ್ಸ್ನೆಲ್ಲ ರಿಮೂವ್ ಮಾಡಿಬಿಟ್ಟು ನಾನಿಲ್ಲಿ 3 ರಿಂದ 4 ಯೂಸ್ ಮಾಡಿದ್ದೇನೆ. ಖರ್ಜೂರ ತುಂಬ ಸ್ವೀಟ್ ಇದೆ, ಇದು ಸ್ವೀಟ್ನೆಸ್ನ ಬ್ಯಾಲೆನ್ಸ್ ಮಾಡುತ್ತೆ. ನಾನು ಇದನ್ನು ಒಂದು 10 ನಿಮಿಷ ನೆನೆಯೋದಕ್ಕೆ ಹೀಗೆ ಬಿಟ್ಟಿಟ್ಟಿದ್ದೆ. ಒಂದು 10 ಮಿನಿಟ್ಸ್ ಆದಮೇಲೆ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡ್ಬೋದು 10 ನಿಮಿಷ ಆಗಿದೆ. ಇವಾಗ ನಾನು ಎಲ್ಲದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇದಕ್ಕೆ ನಾನು ನೀರನ್ನು ಆ್ಯಡ್ ಮಾಡ್ತಾ ಇಲ್ಲ, ಹೀಗೆ ಥಿಕ್ಕಾಗಿ ಹರ್ಕೊಳ್ತಾ ಇದ್ದೇನೆ. ಈ ರೀತಿ ನೋಡಿ ಎಷ್ಟು ದಪ್ಪನೆ ಆಗಿ ಸ್ಮೂತಾಗಿ ಪೇಸ್ಟ್ ಥರ ಬಂದಿದೆ ಅಂತ. ಬಟ್ ಇಷ್ಟು ದಪ್ಪ ಇದ್ದರೆ ಕುಡಿಯೋದಕ್ಕೂ ಸಹ ಆಗೋದಿಲ್ಲ. ಅದಕ್ಕೆ ಇವಾಗ ನೀರನ್ನು ಆ್ಯಡ್ ಮಾಡಿಬಿಟ್ಟು ನಾನು ಇನ್ನೊಂದು ರೌಂಡು ಮಿಕ್ಸಿಯನ್ನು ತಿರುಗಿಸಿ ಬಂದಿದ್ದೇನೆ. ಇವಾಗ ಸ್ವಲ್ಪ ಕುಡಿಯೋ ಇದರಲ್ಲಿ ಕನ್ಸಿಸ್ಟೆನ್ಸಿಯಲ್ಲಿ ಆಗಿದೆ. ನಾನಿವಾಗ ಗ್ಲಾಸಿಗೆ ಪೋರ್ ಮಾಡ್ತಾ ಇದ್ದೇನೆ. ಇದಕ್ಕೆ ನೀವು ಸಬ್ಜಾ ಸೀಡ್ಸನ್ನು ಹಾಕೋಬೋದು, ಇಲ್ಲ ಐಸ್ ಕ್ಯೂಬ್ಸನ್ನು ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಯಾವುದೇ ರೀತಿ ಐಸ್ ಕ್ಯೂಬ್ಸ್ನು ಇವತ್ತು ಯೂಸ್ ಮಾಡಿಲ್ಲ. ಮೇಲ್ಗಡೆಗೆ ನಾನು ಸ್ವಲ್ಪ ಬಾದಾಮನ್ನು ಕ್ರಷ್ ಮಾಡಿ ಹಾಕ್ತಾ ಇದ್ದೇನೆ. ಇವಾಗ ಬಟರ್ ಫ್ರೂಟ್ ಮತ್ತು ಬಾಳೆಹಣ್ಣನ್ನು ಯೂಸ್ ಮಾಡಿದಂತಹ ಸ್ಮೂತಿ ರೆಡಿಯಾಗಿದೆ. ನೀವು ಸಹ ಖಂಡಿತ ಒಂದ್ಸಲ ಈ ರೀತಿ ಟ್ರೈ ಮಾಡಿ. ಇದು ಹೆಲ್ದಿಗೆ ತುಂಬಾ ಒಳ್ಳೆಯದು ಬಟರ್ ಫ್ರೂಟು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.